ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಸುಂದರೇಶ್ವರ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ. ಇದೇನು ನೋಡ್ತಿರೋದು ಬಸ್ ಸ್ಟ್ಯಾಂಡ್ ಟು ಸ್ಟೇಷನ್ ರೋಡ್ಗೆ ಹೋಗ್ತಕ್ಕಂಥ ಗುಮ್ಮಟಿ ನಗರ, ವಿಜಯಪುರ. ಇಲ್ಲಿ ಸ್ಟೇಷನ್ ಏನು ಹೋಗಬೇಕಾದ್ರೆ ನಾವು ರೈಟ್ ಸೈಡಲ್ಲಿ ಹೋಗಬೇಕು. ಬಸ್ ಸ್ಟ್ಯಾಂಡಿಂದ ಸ್ಟೇಷನ್ಗೆ ಹೋಗೋ ರೋಡಲ್ಲಿ ರೈಟ್ ಸೈಡಲ್ಲಿ ಹೋದರೆ ಇದು ಸುಂದರೇಶ್ವರ ದೇವಸ್ಥಾನದ ಆರ್ಚ್. ನೀವೇನು ವೀಕ್ಷಣೆ ಮಾಡ್ತಿದ್ದಲ್ಲ, ಶ್ರೀ ಸುಂದರೇಶ್ವರ ದೇವಸ್ಥಾನದ ಆರ್ಚ್ ಇದು. ಇಲ್ಲಿ ಒಂದು ದೇವಸ್ಥಾನದ ಒಂದು ವಿಶೇಷತೆ ಇದೆ, ಅದನ್ನು ಮುಂದೆ ನೋಡೋಣ. ಈ ಮಾರ್ಗವಾಗಿ ನಾವು ಹೋಗಬೇಕಾಗತ್ತೆ ಸುಂದರೇಶ್ವರ ದೇವಸ್ಥಾನಕ್ಕೆ. ಇದು ಗುಮ್ಮಟಿ ನಗರ, ವಿಜಯಪುರದಲ್ಲಿರೋದು. ಈ ಮಾರ್ಗವಾಗಿ ಹೋಗಿ ಹೀಗೆ ಇದು ಸುಂದರೇಶ್ವರ ದೇವಸ್ಥಾನ. ನೀವೇನು ವೀಕ್ಷಣೆ ಮಾಡ್ತಿದ್ದಿಲ್ಲ, ಇದೇ ಸುಂದರೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ತನ್ನದೇ ಆಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಹಿನ್ನೆಲೆಯನ್ನು ಹೊಂದಿದೆ. ಈ ಈಶ್ವರಲಿಂಗದ ಒಂದು ವಿಶೇಷತೆ ಇದೆ. ಇತಿಹಾಸ, ಆಧ್ಯಾತ್ಮಿಕತೆ ಮತ್ತು ಅದ್ಭುತ ರಹಸ್ಯಗಳನ್ನು ತನ್ನೊಳಗೆ ಸಂಗ್ರಹಿಸಿಕೊಂಡಿರುವ ಗುಮ್ಮಟಿ ನಗರಿ ಎಂದೇ ಪ್ರಸಿದ್ಧವಾದ ವಿಜಯಪುರ ನಗರದಲ್ಲಿ ಒಂದು ಪವಿತ್ರ ಹಾಗೂ ವಿಶಿಷ್ಟ ದೇವಾಲಯವಿದೆ. ಆ ದೇವಾಲಯವೇ ಶ್ರೀ ಸುಂದರೇಶ್ವರ ದೇವಸ್ಥಾನ. ಈ ದೇವಸ್ಥಾನವು ಸಾಮಾನ್ಯ ಶಿವಾಲಯವಲ್ಲ, ಇದು ಸಾವಿರಾರು ಭಕ್ತರ ನಂಬಿಕೆ, ಭಕ್ತಿ ಮತ್ತು ಅದ್ಭುತ ಅನುಭವಗಳ ಕೇಂದ್ರವಾಗಿದೆ. ಈ ದೇವಸ್ಥಾನದಲ್ಲಿರುವ ಶ್ರೀ ಸುಂದರೇಶ್ವರ ಲಿಂಗದ ಬಗ್ಗೆ ಹಲವಾರು ಅದ್ಭುತ ಕಥೆಗಳು ಪ್ರಸಿದ್ಧವಾಗಿವೆ. ಈ ಲಿಂಗದ ಮಹತ್ವ, ದೇವಾಲಯದ ಹಿನ್ನೆಲೆ ಎಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ. ಈ ದೇವಾಲಯದ ಮೇಲ್ಭಾಗವನ್ನು ಗಮನದಿಂದ ನೋಡಿದರೆ ಕಲ್ಲಿನ ಮೇಲೆಯೇ ಅಚ್ಚಳಿಯಾಗಿ ಕೆತ್ತಿದ ಚಿಕ್ಕ ಚಿಕ್ಕ ಸಿಂಹಗಳ ಮೂರ್ತಿಗಳು ಕಾಣಿಸುತ್ತವೆ. ಪ್ರತಿ ಸಿಂಹವು ಗಂಭೀರವಾಗಿ ಕುಳಿತಿರುವಂತೆ ದೇವಾಲಯವನ್ನು ಕಾಪಾಡುವ ರಕ್ಷಕರಂತೆ ಕಾಣುತ್ತವೆ. ದೇವಾಲಯದ ವಾಸ್ತುಶಿಲ್ಪವು ಗಮನಾರ್ಹವಾಗಿದೆ. ಪುರಾತನ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಸ್ಥಾನದಲ್ಲಿ ಕಲ್ಲಿನ ಕಂಬಗಳು, ಸುಂದರ ಕೆತ್ತನೆಗಳು, ಪವಿತ್ರ ಗರ್ಭಗುಡಿ ಇವೆಲ್ಲವೂ ದೇವಾಲಯದ ಆಧ್ಯಾತ್ಮಿಕ ವಾತಾವರಣವನ್ನು ಹೆಚ್ಚಿಸುತ್ತವೆ. ದೇವಾಲಯದ ಒಳಗೆ ಕಾಲಿಟ್ಟಾಗಲೇ ಭಕ್ತರಿಗೆ ಒಂದು ವಿಶಿಷ್ಟ ಶಾಂತಿಯ ಅನುಭವವಾಗುತ್ತದೆ. ಈ ದೇವಸ್ಥಾನದಲ್ಲಿ ಪ್ರತಿದಿನವೂ ಶಿವನಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ. ನೋಡಿ, ಇದು ದೇವಸ್ಥಾನ. ನೀವೇನು ವೀಕ್ಷಣೆ ಮಾಡಿದಿಲ್ಲ, ಇದು ದೇವಸ್ಥಾನ. ಒಂದು ವಿಶೇಷ ಶೈಲಿಯಲ್ಲಿ ಈ ದೇವಸ್ಥಾನ ಇರೋದು. ಈ ದೇವಸ್ಥಾನದ ಒಂದು ವಿಶೇಷ ಏನು ಅಂತಂದರೆ, ಇಲ್ಲಿ ದೇವಸ್ಥಾನದ ಒಂದು ಶಿವಲಿಂಗದ ಮೇಲೆ ಚಕ್ರಾಂತವಿದೆ. ಇದು ಭಾರತ ದೇಶದ ಅನೇಕ ಶಿವ ದೇವಾಲಯಗಳಲ್ಲಿ ಒಂದು. ಅಂದರೆ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲ ಶಿವನ ದೇವಸ್ಥಾನದ ಅಲ್ಲಿ ಇರ್ತಕ್ಕಂಥ ಶಿವಲಿಂಗ ಏನಿದೆ ಅಲ್ವಾ, ಆ ಶಿವಲಿಂಗದ ಮೇಲೆ ಚಕ್ರಾಂತ ಇರೋದಿಲ್ಲ. ಬಟ್ ಈ ದೇವಸ್ಥಾನದಲ್ಲಿ ಚಕ್ರಾಂತ ಇದೆ. ನಾವಿವಾಗ ದೇವಸ್ಥಾನದಲ್ಲಿ ಈಗ ನೋಡೋಣ ಅದನ್ನು, ಚಕ್ರಾಂತ ಹೇಗಿದೆ ಅಂತ ತಿಳ್ಕೊಂಡ್ಬಿಟ್ಟು. ಅದು ಒಂದು ವಿಶೇಷ. ದೇವಸ್ಥಾನ ಪ್ರತಿದಿನ ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭವಾಗುತ್ತೆ. ಈಗ ಅರ್ಚಕರು ಬರ್ತಾರೆ. ಸೊ ಆ ದೇವಸ್ಥಾನದಲ್ಲಿರ್ತಕ್ಕಂಥ ಶಿವಲಿಂಗವನ್ನು ನಾನು ನಿಮಗೆ ತೋರಿಸ್ತೀನಿ. ಆ ಶಿವಲಿಂಗದ ಮೇಲೆ ಚಕ್ರಾಂತವಿದೆ, ಚಕ್ರಾಂತ ಇದೆ, ಅದನ್ನು ನೋಡೋಣ. ಭಾರತ ದೇಶದಲ್ಲಿರ್ತಕ್ಕಂಥ ಈ ಶಿವನ ದೇವಸ್ಥಾನಗಳಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಈ ಶಿವಲಿಂಗದ ಮೇಲೆ ಚಕ್ರಾಂತ ಇರೋದು. ಹಾಗೆ ಈ ವಿಜಯಪುರ ನಗರದಲ್ಲಿರ್ತಕ್ಕಂಥ ಈ ಒಂದು ದೇವಸ್ಥಾನದಲ್ಲಿ ಕೂಡ ಶಿವಲಿಂಗದ ಮೇಲೆ ಚಕ್ರಾಂತ ಇದೆ. ನಾವು ನೋಡೋಣ. ನೋಡಿ, ಇದು ಗರ್ಭಗುಡಿ. ನೀವೇನು ಒಳಗಡೆ ನೋಡ್ತಾ ಇದ್ದಿಲ್ಲ, ಇದು ಗರ್ಭಗುಡಿ. ದೇವಸ್ಥಾನದ ಒಳಗಡೆ ಇನ್ಸೈಡ್ ಇದು ಗರ್ಭಗುಡಿ ಇದೆ. ಇದು ಶಿವಲಿಂಗ. ಶಿವಲಿಂಗದ ಮೇಲೆ ಚಕ್ರಾಂತ ಇದೆ. ನೀವು ನೋಡ್ಬೋದು. ನೋಡಿ, ಇದು ಚಕ್ರಾಂತ ಕಾಣಿಸ್ತಾ ಇದೆ ಅಲ್ವಾ, ಇದು ಶಿವಲಿಂಗದ ಮೇಲೆ ಇರ್ತಕ್ಕಂಥ ಚಕ್ರಾಂತ. ನೀವು ಮೇಲ್ಗಡೆ ನೋಡ್ಬೋದು ಅದನ್ನು. ಸೊ ಈ ಚಕ್ರಾಂತ ಎಲ್ಲ ಶಿವಲಿಂಗದ ಮೇಲೆ ಇರೋದಿಲ್ಲ. ಇದು ನೋಡಿ, ಆ ರೀತಿ ಕಾಣಿಸ್ತಾ ಇದೆಯಲ್ಲ, ಅದು ಚಕ್ರಾಂತ. ಇದಕ್ಕೆ ಸುಂದರೇಶ್ವರ ದೇವಸ್ಥಾನ ಅಂತ ಕರೀತಾರೆ. ನೀವು ನೋಡ್ಬೋದು. ನೋಡಿ, ಮೇಲ್ಗಡೆ ಇದೆ ಅಲ್ವಾ, ಇದು ಚಕ್ರಾಂತ. ಇದು ಈ ದೇವಾಲಯದಲ್ಲಿರುವ ಶ್ರೀ ಸುಂದರೇಶ್ವರ ಶಿವಲಿಂಗದ ಮೇಲ್ಭಾಗದಲ್ಲಿ ಒಂದು ಅಪರೂಪದ ಚಿಹ್ನೆ ಕಾಣಿಸುತ್ತದೆ. ಅದೇನೆಂದರೆ ಚಕ್ರದ ಆಕಾರದ ಗುರುತು, ಅಂದರೆ ಚಕ್ರಾಂತ. ಸಾಮಾನ್ಯವಾಗಿ ಶಿವಲಿಂಗದ ಮೇಲೆ ಇಂಥ ಚಕ್ರಾಕಾರದ ಗುರುತು ಕಾಣುವುದು ತುಂಬ ಅಪರೂಪ. ಆದ್ದರಿಂದ ಈ ಲಿಂಗವನ್ನು ನೋಡಿದಾಗ ಭಕ್ತರಿಗೆ ಆಶ್ಚರ್ಯ ಮತ್ತು ಭಕ್ತಿ ಎರಡೂ ಒಂದೇ ಸಮಯದಲ್ಲಿ ಮೂಡುತ್ತವೆ. ಭಕ್ತರ ನಂಬಿಕೆಯ ಪ್ರಕಾರ ಈ ಚಕ್ರಾಂತ ಒಂದು ದೈವಿಕ ಸಂಕೇತವಾಗಿದೆ. ಇದು ಶಿವ ಮತ್ತು ವಿಷ್ಣು ತತ್ವಗಳ ಏಕತ್ವವನ್ನು ಸೂಚಿಸುತ್ತದೆ ಎಂದು ಕೆಲವರು ಹೇಳುತ್ತಾರೆ. ಯಾಕೆಂದರೆ ಚಕ್ರವು ಸಾಮಾನ್ಯವಾಗಿ ವಿಷ್ಣುವಿನ ಶಸ್ತ್ರವಾಗಿದ್ದು, ಶಿವಲಿಂಗದ ಮೇಲೆ ಕಾಣಿಸುವುದು ಒಂದು ಆಧ್ಯಾತ್ಮಿಕ ಸಂಕೇತವಾಗಿದೆ.
ಕೆಲವು ಸ್ಥಳೀಯ ಕಥೆಗಳ ಪ್ರಕಾರ ಈ ಚಕ್ರದ ಗುರುತು ಸ್ವಾಭಾವಿಕವಾಗಿ ಲಿಂಗದ ಮೇಲೆ ಮೂಡಿದೆ ಎಂದು ನಂಬಲಾಗುತ್ತದೆ. ಅದರ ಕಾರಣದಿಂದಲೇ ಈ ಲಿಂಗವನ್ನು ಅಪರೂಪದ ಮತ್ತು ಪವಿತ್ರ ಶಿವಲಿಂಗವೆಂದು ಭಕ್ತರು ಗೌರವದಿಂದ ಪೂಜಿಸುತ್ತಾರೆ. ಭಕ್ತರು ಈ ಶಿವಲಿಂಗದ ಮುಂದೆ ಪ್ರಾರ್ಥನೆ ಮಾಡಿದಾಗ ಆ ಚಕ್ರಾಕಾರದ ಗುರುತು ದೇವರ ದೈವಿಕ ಶಕ್ತಿಯ ಸಂಕೇತವಾಗಿ ಕಾಣಿಸುತ್ತದೆ. ದೀಪದ ಬೆಳಕು ಲಿಂಗದ ಮೇಲೆ ಬೀಳುವಾಗ ಆ ಚಕ್ರದ ಆಕಾರ ಇನ್ನಷ್ಟು ಸ್ಪಷ್ಟವಾಗಿ ಕಾಣುತ್ತದೆ. ಆ ಕ್ಷಣದಲ್ಲಿ ಭಕ್ತರ ಮನಸ್ಸು ಭಕ್ತಿ ಮತ್ತು ಆಧ್ಯಾತ್ಮಿಕ ಭಾವನೆಗಳಿಂದ ತುಂಬುತ್ತದೆ. ಇದೇ ನೋಡಿ ಶ್ರೀ ಸುಂದರೇಶ್ವರ ದೇವಸ್ಥಾನ. ದೇವಸ್ಥಾನದ ಆವರಣ ಪ್ರತಿದಿನ ಬೆಳಿಗ್ಗೆ ಇದು 7 ಗಂಟೆಗೆ ಪ್ರಾರಂಭವಾಗುತ್ತೆ ದೇವಸ್ಥಾನ. ಇದು ನೋಡಿ, ನೋಡಿ 15/11/87 15/11/87ರಲ್ಲಿ ಹಾಕಿದ್ದಾರೆ ಇದನ್ನು. ಇದು ದೇವಸ್ಥಾನದ ಬ್ಯಾಕ್ ಸೈಡು ಹಿಂದ್ಗಡೆ ಇರ್ತಕ್ಕಂಥದ್ದು. ಇದು ದೇವಸ್ಥಾನದ ಹಿಂದ್ಗಡೆ ಒಂದು ಗಣೇಶನ ಮೂರ್ತಿ ಅಂಟಿದ್ದಾರೆ. ಇದು ಕನಗಲಿ ಗಿಡ. ಇದು ಬ್ಯಾಕ್ ಸೈಡ್ ಇರ್ತಕ್ಕಂಥದ್ದು. ಇದು ಬಿಲ್ವಪತ್ರೆ ಮರ. ಇದು ದೇವಸ್ಥಾನದ ಹಿಂದ್ಗಡೆ ಈ ರೀತಿಯಾಗಿ ವಿಶಾಲವಾಗಿರ್ತಕ್ಕಂಥ ಸ್ಥಳ ಇದೆ. ಶ್ರೀ ಸುಂದರೇಶ್ವರ ದೇವಸ್ಥಾನ ಇದು. ಈ ದೇವಸ್ಥಾನ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ದೇವಸ್ಥಾನವಾಗಿದೆ. ಇದು ದೀಪಸ್ತಂಭ, ಇದು ದೇವಸ್ಥಾನ. ಭಾರತ ದೇಶದಲ್ಲಿರ್ತಕ್ಕಂಥ ಅನೇಕ ಶಿವಾಲಯಗಳಲ್ಲಿ ಕೆಲವು ಶಿವ ದೇವಸ್ಥಾನದಲ್ಲಿ ಈ ರೀತಿಯಾಗಿ ಶಿವಲಿಂಗದ ಮೇಲೆ ಚಕ್ರ ಅಂತ ಇರೋದು. ಹಾಗೆ ಇವರು ಪೂಜೆಯನ್ನು, ಅಭಿಷೇಕವನ್ನು ಹೇಗೆ ಮಾಡ್ತಾರೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ಕೇಶವಾಯ ನಮಃ, ನಾರಾಯಣಾಯ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ಮಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ರೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರಯೇ ನಮಃ, ಶ್ರೀಕೃಷ್ಣಾಯ ನಮಃ. ಸಮಕಸ್ಯ ಕರಂತಸ್ಯ ಕಪಿಲೋಕಚಕರ್ಣಕಾಲಂಬೋದರಶಗುಣಾಧಿಪ ಧೂಮ್ರಕೇತೃಘ್ನಾಧ್ಯಕ್ಷೋಪಾಲ ಚಂದ್ರೋಗಜಾಲನ ದ್ವಾದಶೈತಾನಿ ನಾಮಾನಿ ಯಪ್ಪಡೆ ಸುಳ್ಯಾದಪಿ ವಿದ್ಯಾರಮೈವಾಯಿ ಚ ಪ್ರವೇಶೇ ನಿರ್ಗಮೇ ತಥಾ ಸಂಗ್ರಾಮೇ ಸಂಕಟೈ ಚೈವ ವಿಘ್ನಸ್ತಸ್ಯ ನ ಜಾಯತೆ ಶುಕ್ಲಾಂಬರಧರಂ ದೇವಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವದಾ ಸರ್ವಕಾರ್ಯೇಷು ನಮಸ್ತೆ. ತೇಷಾಂ ಮಂಗಲಮೇಷಾಂ ಅಭಿಷ್ಟೋ ಭಗವಾನ್ ಮಂಗಲಾಯ ತನ್ಮಯಿ ತದೇವ ಲಗ್ನಂ ತದೇವ ತಾರಾ ತದೇವ ಚಂದ್ರಬಲಂ ತದೇವ ವಿದ್ಯಾಬಲಂ ತದೇವ ತದೇವ ಲಕ್ಷ್ಮೀ ತದೇವ ಸ್ವರಮೇ ಲಾಭಸ್ತೇಷಾಂ ಜಯಸ್ತೇಷಾಂ ಕುತಸ್ತೇಷಾಂ ಪರಾಜಯ ಯೇಷಾಮಿಂದಿ ವರಿಷ್ಯಾಂ ಹೃದಯಸ್ಥೋ ಜನಾರ್ದನ ವಿನಾಯಕಂ ಕುರುಂಬಾನು ಬ್ರಹ್ಮ ವಿಷ್ಣು ಮಹೇಶ್ವರನ್ ಸರಸ್ವತಿ ಪ್ರಣಮ್ಯಾದೋ ಸರ್ವಕರ್ಮ್ಯಾರ್ಥ ಸಿದ್ಧಾರ್ಥಂ ಉದಿತ ಹೆಸರಾಶ್ರೈ ಸರ್ವವಿಗ್ರಹ ತಸ್ಮೈ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಶ್ರೀ ಲಕ್ಷ್ಮೀ ನಾರಾಯಣಾಭ್ಯಾಂ ನಮಃ, ಉಮಾಮಹೇಶ್ವರಾಭ್ಯಾಂ ನಮಃ, ಶಚಿ ಪುರಂದರಾಭ್ಯಾಂ ನಮಃ, ವಾಣಿ ಹಿರಣ್ಯಗರ್ಭಾಭ್ಯಾಂ ನಮಃ, ಮಾತಾ ಪಿತೃಭ್ಯಾಂ ನಮಃ, ಇಷ್ಟ ದೇವತಾಭ್ಯಾಂ ನಮಃ, ಕುಲ ದೇವತಾಭ್ಯಾಂ ನಮಃ, ಗ್ರಾಮ ದೇವತಾಭ್ಯಾಂ ನಮಃ, ಸ್ಥಾನ ದೇವತಾಭ್ಯಾಂ ನಮಃ, ವಾಸ್ತು ದೇವತಾಭ್ಯಾಂ ನಮಃ, ಆದಿತ್ಯಾದಿ ನವಗ್ರಹಾದಿ ದೇವತಾಭ್ಯಾಂ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ, ಸರ್ವೇಭ್ಯೋ ಬ್ರಾಹ್ಮಣೇಭ್ಯೋ ನಮೋ ನಮಃ. ಏತತ್ ಕರ್ಮ ಶ್ರೀಚಕ್ರಾಂಕಿತ ಶ್ರೀ ಸುಂದರೇಶ್ವರ ದೇವತಾಭ್ಯೋ ನಮೋ ನಮಃ. ಶ್ರೀಮದ್ಭಗವತ್ ಮಹಾಪುರುಷಸ್ಯ ವಿಷ್ಣು ಅಧ್ಯಾಯ ಪ್ರವರ್ತಮಾನಸ್ಯ ಅದ್ಯ ಬ್ರಹ್ಮಣೇ ದ್ವಿತೀಯ ಅಪರಾಧೆ ಶ್ರೀ ಶ್ವೇತವರಃ ಕಲ್ಪೆ ವೈವಸ್ವತಮನಂತರೇ ಕಲಿಯುಗೆ ಪ್ರಥಮ ಚರಣೆ ಭರತವರ್ಷೆ ಭರತಘಟ್ಟೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ದಕ್ಷಿಣೆ ತೀರೆ ಶಾಲಿಮಾನಸಿಕೆ ಬೌದ್ಧಾವತಾರೆ ರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನ ವ್ಯಾವಹಾರಿಕ ಚಾಂದ್ರಮಾನೇನ ವಿಶ್ವಾವಸುನಾಮ ಸಂವತ್ಸರಸ್ಯ ದಕ್ಷಿಣಾಯ ದೇಶರ ಋತೌ ಅಶ್ವಿನ ಮಾಸೆ ಶುಕ್ಲಪಕ್ಷಾಧ್ಯಾಯದ ಪೂರ್ಣಿಮಾಂ ದಿತವಾಸರಾವಾ ಸರಸ್ವತೀಂದ್ರವಾಸರೆ ಶುಭ ದಿವಸ ನಕ್ಷತ್ರೆ ಶುಭ ಕರ್ಣ ಏವಂ ಗುಣ ವಿಶೇಷಣ ವಿಶಿಷ್ಟಯಾಂ ಶುಭ ತಿಥೌ ನಿಮ್ಮ ಹೆಸರ ಕುಲ ಅಂದ್ರೆ ಉತ್ಪನ್ನಸ್ಯ ಮಮ ನಿಮ್ಮ ಹೆಸರು ನಾಮ್ನಿಂ ಶರ್ಮಣಃ ಮಮ ಯಸ್ಯಾಕ್ಷಯ ಯಜನ್ಮತ ಆಪೋ ಜನಯತ ಓಂ ಆಪೋ ಅಷ್ಟಾಮಯೋ ಭವತಾನುರ್ಜದಾತನಾ ಮೈರಣಾಯ ಚಕ್ಷಸೇ ವಸ್ವತಮ ತಸ್ಯ ಬಾಧಿತ ಉಚಿತುರ್ಮಾತ್ರ ತಸ್ಮಾತ್ ಲಂಕಮಾಮರವ ಯಸ್ಯಾಕ್ಷಯ ಯಜನ್ಮತ ಆಪೋ ಜನಯತ ಜನ ಮಾಂಗಲಿಕ ಸ್ನಾನಂ ಸಮರ್ಪಯಾಮಿ ಮಾಂಗಲಿಕ ಸ್ನಾನಾಂತರ್ಗತೇನ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಪಯಾದಿ ಪಂಚಾಮೃತ ಸ್ನಾನಂ ಉಪವಿಶ್ಯ ಕೈತಿ. ಓಂ
ओम आप्याय सुसमत विस्वत समृष्टिमा भववाचस्य संगते पयस्नानं समर्पयं पयस्नानान्तर्गतेन शुद्धोदकस्नानं समर्पयामि ओम यापलादिव्यापला पुष्पञ्च पुष्पणि बृहस्पति कृतस्थानं मधुनुसः सहिरत्ना सविता भगं चित्रमीमहे उगश्रियान् भवति जायमानसाद्धो मनसा देवयन्तः पयादि पञ्चामृतस्नानं समर्पयामि पयादि पञ्चामृतस्नानान्तर्गतेन शुद्धोदकस्नानं समर्पयामि ओम स्वादुपोषपुष्पणि बृहस्पति कृतस्थानं मधुनुसः सहिरत्ना सविता भगं चित्रमीमहे उगश्रियान् भवति ओम जायमानसाद्धो वदतः सक्रिकुट्टितु गुरु समर्पयामि ओम यापलादि नमस्वाता रुतेते मधुक्षरन्ति सिन्धवा मादीर्घा भवन्तुनः मधुस्नानं समर्पयामि मधुस्नानान्तर्गतेन शुद्धोदकस्नानं समर्पयामि ओम यापलादिर्यापला पुष्पाञ्च पुष्पणि बृहस्पति कृतस्थानं मधुनुसः सहिरत्ना सविता भगं चित्रमीमहे उगश्रियान् भवति जायमानसाद्धो मनसा देवायन्तः पयादि पञ्चामृतस्नानं समर्पयामि पयादि पञ्चामृतस्नानान्तर्गतेन पुनः शुद्धोदकस्नानम् ओम आपो इष्टामयो भवतानूर्ध्यरात्रा महिरणाय चक्षसे वशवतमुहूर्तस्य भाजित्र उषितिर्मात्रा तस्मात् रङ्गमामृवस्य क्षयाय जन्मतः आपो जनयता जनः माङ्गलिकस्नानं समर्पयामि माङ्गलिकस्नानान्तर्गतेन शुद्धोदकस्नानं समर्पयामि ओम नमो भगवते रुद्राय नमस्ते अस्तु धन्वने भावभ्यां मुदते नमः याता हितशिवतमा शिवं भवो असो यो सर्पति नीलग्रीवोदयतः उतैनं गोपादृशनदृशधर्यः उतैनं विश्वभूतानि सदुष्टो मुनियातिना नमोऽस्तु नीलग्रीवाय सहस्राय सर्वेश्वराय सदाशिवाय श्रीमन्महादेवाय नमः नमो हिरण्यभावे सेनान्यदिशां जपते नमो नमः क्षयकारिकेशेभ्य पशूनां पतये नमो नमः सस्पेन्द्राय विषयपतिपतिनां पतये नमो नमः पुरुषाय विव्याधीनानां पतये नमो नमः हरिकेशाय पुत्रपुष्पाणां पतये नमो नमः जगतां पतये नमो रुद्राय क्षेत्राणां पतये नमो नमः सुताय अन्त्याय वनानां वृषभाय सुमते नमो रस्वाय च वामनाय च बृहते च वर्षे संज्ञाय च वन्याय च कक्ष्याय च नमः सर्वाय च रुद्रमाय च आश्वसेनाय च नमः सुताय च सुराय च झूराय च अभिन्दते च परमिने च भद्रे च बिलविने च श्रुताय च श्रुतसेनाय च नमः दुन्दुभ्याय च धन्याय च नमः दुष्टवे प्रंचाय च दूताय च प्रेताय च निसगे रामराय च अरुणाय च चंगाय च विरोधे च नमः उग्राय च भीमाय च नमः अग्रे वदाय च दूरे वदाय च नमः अंतरे च अनियसे च नमः वृक्षेभ्यो अनिकेशेभ्यो नमस्ताराय नमः शंभवे च मयोभवे च नमः शंकराय च महेश्वराय च नमः शिवाय च परिमाच में प्रतिमा च परमाच में द्रावया च में वृद्धिं च में सत्यं च में श्रद्धं च में जगत् च में द्विषं च में क्रीडा च में मोदं च में जातं च में जलस्यमानं च में सुक्तं च में सुकृतं च में वित्तं च में वेद्यं च में भूतं च में भविष्यं च में सुखं च में सुखं च में वृद्धिं च में प्लप्तिं च में मतिं च में सुमतिं च में ए पितरो नवदन्तु ओम शांति 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 हरि ओम सहस्रशीर्षः पुरुषः सहस्राक्ष सहस्रवत् स भूमि विश्वदोर्ध्वात् श्यामलं पुरुषे वेदं सर्ववत् भूतं च भव्यमुतामृतत्वस्य शानवेदनेनाद्रवते एतावानस्य महिमातो जानुषवशापादोषासु भूतानि त्रिपादस्य अमृतं ते त्रिपादोर्भावते पुरुषापादोषामोत्पुनः ततो विष्णुन्व्यक्रमस्य नासनभि तस्मात् विजातो विराजयति पुरुषो जातो अत्यर्चना पश्चात् मतप्रयत पुरुषं यतदा कथितः विकल्पेन मुखं किमस्य को भावकौरपादा उच्यते ब्राह्मणस्य मुखमासीत् भावराजन्यकृतौरुः ततस्य द्वै च पद्म्यां शत्रुजाय चन्द्रमा मनसो जातस्य सूर्यो जायत मुखादन्तरिक्षाग्निश्च प्राणाय अन्तर्जायत नव्यादौ सुमवर्तला पद्म्यां भूमिर्दश श्रोत्रा तथा लौकामः गर्भेण सप्तस्सवितकृता देव यद्यतन्त्रं नाबद्धं पुरुषं पश्यप यद्येन यज्ञं देवास्तानि धर्माणि प्रथमानि सन्ते अनागमयमानं सचत्र यत्र पूर्वे साध्या सन्ति देवा अभिषेकन्तु शान्ति पुष्टि तुष्टि स्यास्तु ओम विडादेवर्मनो यज्ञ बृहस्पतिरुक्तमदानि मधुजनसे 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 नवदन्तु ओम शान्ति शान्ति शान्तिः आक्रमण
शिवाय दिशां च पतये नमो क्षेभ्यः ऋषेभ्यः पतिनां पतये नमो नमः सस्पिञ्जराय श्रीमते पतिनां पतये नमो नमः ऐरत्नये तीर्थादिपदकावन्धन्यः ओमृताग्निकाराय कालाग्निद्राय नीलकण्ठाय महापुरुषाय सर्वेश्वराय सदाशिवाय श्रीमन्महादेवाय नमः नमो हिरण्यभावये सेनान्यदिशां च पतये नमो नमः वृक्षेभ्यः हरिकेशेभ्यः पशूनां पतये नमो नमः सस्पिञ्जराय श्रीमते पतिनां पतये नमो नमः कैलन्द ये तीर्थानि पतन्विकावन्तुलसंज्ञिनः ये तावान्तं च भूयाञ्च दिशो द्वेषागुसहस्रयोजनेव धन्वानि तन्मसि नमः रुद्रेभ्यो ये पृथिव्यां ये अन्तरिक्षे दिवेशामन्नवस्तेभ्यो दशप्रातिर्दक्षिणदशनवस्तेभ्यो नमस्ते नमो मुनेऽन्तिनो द्वेष्टिनो त्वं जल्पे ददामि ॐ त्र्यम्बकं यजामहे सुगन्धिं पुष्टिवर्धनम् उर्वारुकमेव वन्दनात् मृत्युर्मोक्षीयमामृतात् ॐ नमो वनस्पतनसिंहोतिः शिरसादनं सेवैन सञ्जीयते प्रजया पशुभिरेवं मेधः ಬಾಯಲ್ಲಿ ಹರಿಬೇಡ ಕತ್ತರಿಸ್ಕೋ ಅಲ್ಲಿ ಸರಿ ಸರಿ ಹಾಕ್ಬಿಡು ಬಡ ಬಡ ಹಾಕ್ಬಿಡು ಅಷ್ಟು ಹಾಕ್ಬಿಡು ಹಚ್ಚಿರಬೇಕು ಹಾಗೆ ನನಗೆ ಹಚ್ಚಿಲ್ಲ ನಿಮ್ಗೆ ಹೇಳ್ತೀನಿ
ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.